ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ. ಸೊ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊತಾ ಇರ್ತೀವಿ. ಆದರೆ KPSC ಅವರು 384 ಹುದ್ದೆಗಳಲ್ಲಿ ಪೂರ್ವಭಾವಿ ಪರೀಕ್ಷೆ ನಡೆಸಿದರು. ಅದರಲ್ಲಿ 35ಕ್ಕಿಂತಲೂ ಹೆಚ್ಚು ಲೋಪದೋಷ ಕಂಡುಬಂದಿತ್ತು. ಸೊ ಅದಕ್ಕೆ ವಿದ್ಯಾರ್ಥಿಗಳು ಮತ್ತು ಆಕಾಂಕ್ಷಿಗಳು ಪ್ರತಿಭಟನೆ ನಡೆಸಿದ್ರು ರಾಜ್ಯಾದ್ಯಂತ. ಅದಕ್ಕೆ ತಾವುಗಳು ಮನಗಂಡು ಮರುಪರೀಕ್ಷೆಗೆ ಆದೇಶ ಮಾಡಿದ್ರಿ, ಅದು ಅಭಿನಂದನೆಗಳು. ಜೊತೆಗೆ 2ನೇ ಬಾರಿ ಕೂಡ ಪೂರ್ವಭಾವಿ ಪರೀಕ್ಷೆ ನಡೆಯುತ್ತೆ. ಅದರಲ್ಲಿ 50ಕ್ಕಿಂತ ಹೆಚ್ಚು ಪ್ರಶ್ನೆ ಪತ್ರಿಕೆಯಲ್ಲಿ ದೋಷವನ್ನು ಕಂಡುಬರ್ತದೆ. ಇದು ನಾವು ಕರುನಾಡಲ್ಲಿ ಇರೋವಂಥದ್ದು. ಇಲ್ಲಿ ಮೊದಲು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಾಗಿ ನಂತರ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಆಗಬೇಕಿತ್ತು. ಆದರೆ ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನು KPSC ಅವರು ಸಮರ್ಥಿಸ್ಕೋತಾವ್ರೆ. ಇದು ತಪ್ಪು. ಯಾಕಂದರೆ ಗ್ರಾಮೀಣ ಭಾಗದ ಅಭ್ಯರ್ಥಿಗಳು ತುಂಬ ಬುದ್ಧಿವಂತರಿರ್ತಾರೆ, ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಆದರೆ ಈ ಕ್ವಶನ್ಗಳು ಅರ್ಥ ಆಗದಲ್ಲೇ ಇದ್ದಾಗ ಅವರು ಅದನ್ನು ಬಿಟ್ಟು ಬಂದಿರ್ತಾರೆ. ಸೊ ನೆಗೆಟಿವ್ ಇರೋದ್ರಿಂದ ಅವ್ರಿಗೆ ಇವತ್ತು ಮೇನ್ಸ್ಗೆ ಎಲಿಜಿಬಲ್ ಆಗೋಕ್ಕಾಗಿಲ್ಲ. ಎಷ್ಟೋ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇವತ್ತು ಅದರಿಂದ ಹೊರ ನಡೆದಿದ್ದಾರೆ. ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ, ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿ ನಾವು ಗೋಕಾಕ್ ಚಳುವಳಿ ಕೇಳಿದ್ದೀವಿ, ಆದರೆ ಭಾಗವಹಿಸೋಕ್ಕಾಗಿಲ್ಲ. ಆದರೆ ಇಂಥ ಕನ್ನಡಕ್ಕಾಗಿ ನಾವು ಕೈ ಎತ್ತಲೇಬೇಕಾದ ಅನಿವಾರ್ಯತೆ ಬಂದಿದೆ. ನಾವು ನಮ್ಮ ಕನ್ನಡ ಅಮ್ಮನ ಮೊಳಗಿಸುವ ದಿನ ನಾಳೆ ಬಂದಿದೆ. ನಾಳೆ ಫೆಬ್ರವರಿ 18 ನಾವು ಕನ್ನಡಕ್ಕಾಗಿ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ನಾವೆಲ್ಲರೂ ಹೋರಾಟ ಮಾಡ್ತಿದ್ವಿ. ದಯವಿಟ್ಟು ನಾವು ನಿಮ್ಮಲ್ಲಿ ಏನು ಕೇಳ್ಕೊತೀವಿ ಅಂದರೆ, KPSCಲಾದಂಥ ಲೋಪಗಳು ನೀವು ಅದನ್ನು ಇತ್ತೀಚೆಗೆ ನೋಡ್ತಾ ಇರ್ಬೋದು. ಮೂಢನಸ್ವಾಮಿ ಚಿನ್ನಸ್ವಾಮಿ ಸರ್ ಅವರು ಮತ್ತು ನಮ್ಮ ಬರಗೂರು ರಾಮಚಂದ್ರಪ್ಪ ಸರ್ ಅವರು ಎಲ್ಲ ಕನ್ನಡ ಸಾಹಿತ್ಯ ಕವಿಗಳು ಇದರಲ್ಲಿ ಲೋಪಗಳಿದ್ದಾವೆ ಅಂತ ಹೇಳಿದ್ದಾರೆ. ಹೆಚ್ಚಿನಾಗಿ ನಮ್ಮ ಬೆಂಗಳೂರು ವಿಶ್ವವಿದ್ಯಾನಿಲಯ ಇದು 60ಕ್ಕಿಂತ ಹೆಚ್ಚು ತಪ್ಪಿದೆ ಅಂತ ವ್ಯಕ್ತಪಡಿಸಿದ್ದಾರೆ. ಅಂದರೆ KPSCಲಿ ಇರುವಂಥ ಲೋಪವನ್ನು ಒಂದು ಸಂಶೋಧನಾ ವಿಭಾಗ ನೀವು ತಪ್ಪು ಮಾಡಿದ್ದೀರ ಅಂತ ಹೇಳ್ತಿದ್ರು ಕೂಡ ಅದನ್ನು ಸಮರ್ಸ್ಕೊತಾನೆ ಬಂದಿದೆ. ಆದರೆ ಇದರಿಂದ ಎಷ್ಟೋ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದು ಅನಾನುಕೂಲ ಆಗೈತೆ. ದಯವಿಟ್ಟು ನಾವು ದೇವರಾಜ ಅರಸವ್ರವ್ರನ್ನ ನಾವು ಸಾಮಾಜಿಕ ನ್ಯಾಯದ ಅಧಿಕಾರರು ಅಂತಿದ್ವಿ, ಅದ್ರ ಮುಂದಿನ ಭಾಗದಲ್ಲಿ ನಾವು ನಿಮ್ಮನ್ನು ಪ್ರತ್ಯೇಕವಾಗಿ ನೋಡ್ತಿದ್ದೋ. ದಯವಿಟ್ಟು ಈ 2ನೇ ಬಾರಿ ಪರೀಕ್ಷೆಯಲ್ಲಾಗಿರುವಂಥ ಲೋಪಗಳು ಜೊತೆಗೆ ನಮ್ಮ ಗ್ರಾಮೀಣ ಭಾಗದ ಅಭ್ಯರ್ಥಿಗಳಿಗೆ, ಆಕಾಂಕ್ಷಿಗಳಿಗೆ ನೀವು ನ್ಯಾಯ ಒದಗಿಸ್ಬೇಕು. ಆ ಸಾಮಾಜಿಕ ನ್ಯಾಯವನ್ನು ನೀವು ಎತ್ತಿ ಹಿಡಿತೀರಾ ಅಂತ ಅಂದ್ಕೋತೀನಿ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಇರುವಂಥ ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನು ದಿಕ್ಕನ್ನು ತಪ್ಪಿಸ್ತಿದ್ದಾವೆ. ಕನ್ನಡಕ್ಕೆ, ಕನ್ನಡಾಂಬೆಗೆ ಮತ್ತು ಕನ್ನಡ ಅನ್ನೋ ಭಾಷೆಗೆ ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಅದನ್ನು ವಿರೋಧಿಸ್ತಿದ್ದಾರೆ. ಕನ್ನಡದಲ್ಲಿ ಮೊದಲು ಪ್ರಶ್ನೆ ಪತ್ರಿಕೆ ತಯಾರಾಗಿ ತದನಂತರ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಆಗಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಎಷ್ಟೋ ಅಭ್ಯರ್ಥಿಗಳು ಇದರಿಂದ ದೂರ ಉಳಿತಾರೆ. ದಯವಿಟ್ಟು ಶ್ರೀ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಮರೋದು ಸೂಚನೆ ಹೊಡಿಸಿ. ಈಗೇನು 384 ಇದೆಯೋ ಅದಕ್ಕೆ ಅಡಿಷನ್ನು 200+ ಇದೆ ಅಂತ ಹೇಳ್ತಿದ್ದಾರೆ. ಅದನ್ನು ಹ್ಯಾಡ್ ಆನ್ ಮಾಡಿ ಒಂದು ಹೊಸ ನೇಮಕಾತಿ ಪ್ರಕ್ರಿಯೆ ಶುರು ಮಾಡಿ. ಏನು ಉಳಿದಿದೋ ಯಾವೇ ಖಾಲಿ ಉಳಿದಿರೋ ಇಲಾಖೆಗಳಲ್ಲೆಲ್ಲ ಭರ್ತಿ ಮಾಡಿ. ಯಾಕಂದರೆ 2.5 ವರ್ಷ ಕೋವಿಡಲ್ಲಿ ಆ ಡ್ಯೂರೇಷನ್ ಆಫ್ ಟೈಮು ವೇಸ್ಟ್ ಆಗಿದೆ. ಎಷ್ಟೋ ವಿದ್ಯಾರ್ಥಿಗಳು ಕಾಯ್ಕೊಂಡಿದ್ದಾರೆ. ಅವರು ನೀವು ಒಳ್ಳೆ ಸಮರ್ಪಕವಾಗಿ ನೇಮಕ ಆಯಿತು ಅಂದರೆ ನಿಜವಾಗ್ಲೂ ಸಮರ್ಪಕ ಆಡಳಿತಕ್ಕೆ ಚುಕ್ಕಾಣಿಗೆ ಅವರು ಗ್ರಾಮೀಣ ಭಾಗದವರು ಇದಿರ್ತಾರೆ. ಹಂಗಂತ ಇಂಗ್ಲೀಷವರು ವಿದ್ಯಾರ್ಥಿಗಳಿಗೆ ಅವ್ರಿಗೆ ತೊಂದರೆ ಆಗಿದೆ ಅಂತಲ್ಲ, ಸಾಮಾಜಿಕ ನ್ಯಾಯವನ್ನು ಕೊಡಿ. ನಾವಿಲ್ಲಿ ಕನ್ನಡ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಹೇಳ್ತಿಲ್ಲ. ನೀವು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ತನಿಖೆ ಮಾಡಿ, ಎಲ್ಲಿ ಅನ್ಯಾಯ ಆಗಿದೆ ಅದಕ್ಕೆ ನೀವು ಸೂಕ್ತ ಕ್ರಮವನ್ನು ಜರುಗಿಸಿ. ನಾವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಮರುಸೂಚನೆಯನ್ನು ಮಾಡಿಕೊಡಿ. ಪೋಸ್ಟ್ಗಳನ್ನ ಹ್ಯಾಡ್ ಆನ್ ಮಾಡಿ. ಎಷ್ಟೋ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅವ್ರಿಗೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ನಾನು